ವಿರಾಮದ ನಂತರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಒಂದು ಥ್ಯಾಂಕೋ ನ್ಯಾಚುರಲ್ ಐಸ್ ಕ್ರೀಮ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಈ ಒಂದು ಇಂಡಸ್ಟ್ರಿ ಬಗ್ಗೆ, ಇಲ್ಲಿಯೇ ಸಿಗುವಂಥ ಒಂದು ನ್ಯಾಚುರಲ್ ಆಗಿ ಸಿಗುವಂಥ ಐಸ್ ಕ್ರೀಮ್ ಬಗ್ಗೆ ಗ್ರಾಹಕರು ಏನು ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಫ್ಲೇವರ್ಸ್ ಬಂದು ತುಂಬಾ ನ್ಯಾಚುರಲ್ ಆಗಿದೆ, ಅದೇ ಯೂನಿಕ್ ಫ್ಲೇವರ್ಸು. ನಿಮ್ಗೆ ನಾರ್ಮಲ್ ಆಗಿ ಎಲ್ಲ ಐಸ್ ಕ್ರೀಮ್ ಅಂಗಡಿಗೆ ಹೋಗೋ ಥರ ನಿಮಗೆ ನಾರ್ಮಲ್ ಫ್ಲೇವರ್ಸ್ ಇರಲ್ಲ ನೋಡಿ. ಗ್ರೀನ್ ಮಿರ್ಚಿ ಇದೆ ಆ್ಯಂಡ್ ರಿಯಲ್ ಬೀನ್ ವೆನಿಲಾ ಅಂತ ಇದೆ, ಥರ ಯೂನಿಕ್ ಫ್ಲೇವರ್ಸ್ ಇದೆ. ಮತ್ತೆ ಟೇಸ್ಟ್ ಅಷ್ಟೇ ಯೂನಿಕ್ ಇದೆ. ನಾರ್ಮಲ್ ನಿಮಗೆ ಏನು ಅಮೂಲ್ ಅದೆಲ್ಲ ತಿಂದಿರ್ತೀರಲ್ಲ ಆ ಥರ ಇರಲ್ಲ. ಇಟ್ಸ್ ಡಿಫ್ರೆಂಟ್ ಟೇಸ್ಟ್. ಯಾವಾಗೆಲ್ಲ ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೋ ವೆರೈಟಿ ಆಫ್ ಡಿಶಸ್ ಟ್ರೈ ಮಾಡಿ. We love Tanco's natural ice cream. Tanco's natural ice cream is a true natural ice cream. ನಾನು ಸುಮಾರು ಕಡೆ ಐಸ್ ಕ್ರೀಮ್ ತಿಂದಿದ್ದೀನಿ, ಬಟ್ Tanco's natural ice cream ಇದು ನಿಜವಾಗ್ಲೂ ನ್ಯಾಚುರಲ್ ಆಗೇ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಗ್ರಾಹಕರು ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ನ್ಯಾಚುರಲ್ ಆಗಿ ಸಿಗುವಂಥ ಒಂದು ಹಣ್ಣುಗಳಿಂದ ತಯಾರಿಸಿರುವಂಥ ಈ ಒಂದು ಐಸ್ ಕ್ರೀಮ್ನ ತುಂಬಾ ಇಷ್ಟಪಡ್ತಾರೆ. ಓಕೆ ಸರ್, ಹಾಗೆ ಈ ನಿಮ್ಮ ಒಂದು ಪರ್ಸನಲ್ ಲೈಫ್ ಬಗ್ಗೆನೂ ನಾವು ನೋಡೋದಾದರೆ ನಿಮ್ಮ ಒಂದು ಫ್ಯಾಮಿಲಿಯ ಒಂದು ಸಪೋರ್ಟ್ ಹೇಗಿದೆ, ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಹೇಗಿದೆ ಅಂತ ಇದಕ್ಕೆ? ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಫೇಸಲ್ಲಿ ನಮ್ಮ ತಾಯಿ ಕಣ್ಣೀರಿಟ್ಟಿದ್ರು. ಎಲ್ಲೋ ಒಂದು ಕಡೆ ಭಯ ಇರುತ್ತೆ ಅವ್ರಿಗೆ. ಅವರು ಕಣ್ಣೀರಿಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ನನ್ನ ಮಗ ಒಳ್ಳೆಯ ಕೆಲಸದಲ್ಲಿದ್ದಾನೆ, ನನಗೆ ಸಿಗೋದು 6,000 ರೂಪಾಯಿ ಸಂಬಳ ಆಗಿತ್ತು ಆ ಟೈಮಲ್ಲಿ. ಸೊ ಅವ್ರಿಗೆ ಅದೇ ಒಳ್ಳೇದಾಗಿತ್ತು, ನಮ್ಗೆ ಅದು ಒಳ್ಳೇದಲ್ಲ ಆಗಿದೆ ಆ್ಯಕ್ಚುಲಿ. ಅದು ಕೌನ್ಸಿಲಿಂಗ್ ಬೇರೆ. ಸೊ ಯಾರೊಬ್ಬರು ದೊಡ್ಡ ವ್ಯಕ್ತಿಯವ್ರ ಹತ್ರ ನಮ್ಗೆ ಕುಳಿಸ್ಬಿಟ್ಟು, ನೋಡು ರಾಘವೇಂದ್ರ, ಬಿಸ್ನೆಸ್ ಅಂತ ನೀವು ಹೋಗ್ತೀಯಾ, ಏನೇನೋ ಮಾಡ್ತೀಯಾ, ದುಡ್ಡು ಹೋಗುತ್ತೆ, ಅದು ಹೋಗುತ್ತೆ, ವಯಸ್ಸು ಮೀರಿ ಹೋಗುತ್ತೆ, ಜಾಬು ಸಿಗೋದಿಲ್ಲ, ಈ ಕಡೆ ಬಿಸ್ನೆಸ್ಸು ಆಗೋದಿಲ್ಲ. ಸೊ ಈ ಥರ ಎಲ್ಲ ಕೌನ್ಸಿಲಿಂಗ್ ನಮಗೆ ಕೊಟ್ಟಿದ್ದಿದೆ. ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇಲ್ಲ, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಗುರಿ ಇತ್ತು. ಯಾಕಂದರೆ ತುಂಬ ಚಿಕ್ಕವನಿರ್ಬೇಕಾದ್ರೆ, ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನಮ್ಮ ತಂದೆಯರು ಇಲ್ಲ ಆ್ಯಕ್ಚುಲಿ. ಅವರು ಒಂದು ಸಣ್ಣ ಬಿಸ್ನೆಸ್ಸಲ್ಲಿ ಕೈ ಹಾಕಿದರು. ಆಲ್ಮೋಸ್ಟ್ ಅವ್ರು ರಿಟೈರ್ಮೆಂಟ್ ಏಜ್ ಆ ಟೈಮಲ್ಲಿ ಅವ್ರದ್ದು ಆ್ಯಕ್ಚುಲಿ. ಸಿಲ್ಕ್ ಬಿಸ್ನೆಸ್ ಅಂತ ಹೇಳೋದು. ಆ ಸಿಲ್ಕ್ ಫಾರ್ಮಿಂಗಲ್ಲಿ ಮೊಟ್ಟೆ ಇಡ್ತಾರಲ್ಲ, ಈ ಥರ ಇಟ್ಟು ಅದಕ್ಕೆಲ್ಲ ಹುಲ್ಲು, ಇದಕ್ಕೆಲ್ಲ ಏನು ಅದರದ್ದು ಎಲೆ ಏನೋ ಬರುತ್ತೆ, ಅದಕ್ಕೆ ಸಾಕಾಣಿಕೆ ಮಾಡಿ ಸಿಲ್ಕ್ ಫಾರ್ಮಿಂಗ್ ಮಾಡಿದ್ರು ಆ್ಯಕ್ಚುಲಿ. ಆ ಬಿಸ್ನೆಸ್ಸಲ್ಲಿ ಅವ್ರಿಗೆ ಲಾಸ್ ಆಯ್ತು ಆ್ಯಕ್ಚುಲಿ. ಆ ಲಾಸ್ ಆಗಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಫಿನಾನ್ಷಿಯಲ್ ಕ್ರೈಸಿಸ್ ಅಂತ ಏನಿದೆ. ಸೊ ಹಿ ವಾಸ್ ಎ ತಹಸೀಲ್ದಾರ್ ಆ್ಯಕ್ಚುಲಿ. ಹಿ ವಾಸ್ ಇನ್ ಎ ಗುಡ್ ಗೌರ್ಮೆಂಟ್ ಆಫೀಸರ್. ಆ ಒಂದು ಕ್ರೈಸಿಸ್ಸಿಂದಾಗಿ ಅದಾದಮೇಲೆ ನಾನು ನಿಲ್ಲೋವರೆಗೂ ಆ ಒಂದು ಫಿನಾನ್ಷಿಯಲ್ ಕ್ರಂಚ್ ಅಲ್ಲಿ ಅವ್ರಿಗೆ ಇತ್ತದು ಆ್ಯಕ್ಚುಲಿ. ಅದು ಅನಲೈಸ್ ಮಾಡ್ತದೆ, ಏನಾಯಿತು ಯಾಕಾಯಿತು. ಆಲ್ಮೋಸ್ಟ್ 6th 7th ಸ್ಟ್ಯಾಂಡರ್ಡೆಲ್ಲ ಬಂದಾಗ ಏನೋ ಒಂದು ಮನಸ್ಸಲ್ಲಿ ಆ ಟೈಮಲ್ಲಿ ನಾನು ದೊಡ್ಡವನಾಗಿದ್ದಿದ್ರೆ ಹೆಚ್ಚಾಗಿ ಅವರ ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡ್ತಿದ್ನೇನೋ. ಇನ್ಫ್ಯಾಕ್ಟ್ ನನಗೀಗೂ ನೆನಪಿದೆ, ನಾನು ಬ್ರೇಕಲ್ಲಿ ಮಧ್ಯದಲ್ಲಿ ಒಂದು ಸಮ್ಮರ್ ಬ್ರೇಕಲ್ಲಿ ನಾನು ಮೈಸೂರಿಗೆ ನಮ್ಮ ಅಕ್ಕನ ಮನೆಗೆಲ್ಲ ಹೋಗ್ತಿದ್ದೆ. ಆ ಟೈಮಲ್ಲಿ ಮೈಸೂರಲ್ಲಿ ಆ ಕುಂಬಾರಕೊಪ್ಪಲಲ್ಲಿ ಇರಬೇಕಾದ್ರೆ ನಾನು ಮತ್ತು ನಮ್ಮದು ರಿಲೇಷನ್ ಒಬ್ಬರು ಹೋಗ್ಬಿಟ್ಟು ಈತ್ಲೆಣ್ಣು ಅಂತ ಏನೋ ಸಿಗುತ್ತೆ, ಅವನಿಗೆ ಹೇಳ್ತಿದ್ದ, ಬಾ ಫಿಲ್ಮಿಗೆ ಹೋಗ್ಬೇಕಲ್ಲ ಸಾಯಂಕಾಲ, ನಾವು ಹೋಗೋಣ. ಮನೇಲಿ ದುಡ್ಡು ಕೊಡೋದಿಲ್ಲ ಅಂತ ಹೇಳಿ, ನೀ ಯಾಕೆ ಟೆನ್ಷನ್ ತೊಗೊಂಡು, ಫಿಲ್ಮಿಗೆ ಹೋಗಬೇಕು, ದುಡ್ಡು ಬೇಕು ಅಷ್ಟೇ, ಟೈಮ್ ಇದೆ ಸಾಯಂಕಾಲ ಹೋಗೋದು. ಅಲ್ಲಿ ಹೋಗಿ ಆ ಮರಗಳಿಂದ ಹಣ್ಣು ತೊಗೊಂಡು, ಅದೊಂಥರ ಜಂಗಲ್ ಥರ ಇತ್ತು, ಯಾರು ಬೇಕಾದ್ರೆ ತೊಗೋಬೋದು. ಅದು ತೊಗೊಂಡು ಮಾರ್ಕೆಟಲ್ಲಿ ಬಂದು ಸುಮ್ಮನೆ ಹಿಂಗೆ ಗುಂಪೆ ಹಾಕಿಡ್ತಿದ್ವಿ ನಾವು. ಎಷ್ಟೆಷ್ಟೋ ಒಂದು ರೂಪಾಯಿ 5 ರೂಪಾಯಿ ಅಂತ ಕೂತ್ಕೊಂಡ್ಬಿಟ್ಟು ಸೇಲ್ ಆಗ್ತಿತ್ತು. ನೋಡಿ ದುಡ್ಡು ಬಂತು, ನಡಿ ಫಿಲ್ಮಿಗೆ ಹೋಗೋಣ. ಸೊ ಇಲ್ಲಿವರೆಗೂ 10 ವರ್ಷ ಆಯಿತು. ಸೊ ಬಂದಿದ್ದೀವಿ ನಾವು. ಸೊ ದೇವ್ರಿಗೆ ನಾವು ಏನು ಕೇಳ್ಕೊತೀವಿ ಅಂತ ಹೇಳಿದ್ರೆ, ಅಲ್ಲ ದೇವರೇ ಕಾಪಾಡು ಅಂತ ಹೇಳೋದಿಲ್ಲ ನಾವು ಆ್ಯಕ್ಚುಲಿ. ನಾವು ಹೇಳೋದು ಅಂತ ಹೇಳಿದ್ರೆ, ಕಷ್ಟ ಕೊಡು, ಆದರೆ ಕಷ್ಟ ಎದುರಿಸುವಂಥ ಒಂದು ಶಕ್ತಿ ಕೊಡು ಅಂತ ಕೇಳ್ತೀವಿ, ಬಿಟ್ಟರೆ ಬೇರೆದೇನು ಕೊಡೋದು. ಮತ್ತು ಹಾಗೆ ನಮ್ಗೆ ಎಷ್ಟರ ಮಟ್ಟಿಗೆ ಬೆಳೆಸು ಅಂತ ಹೇಳಿ ನನ್ನಿಂದ ಒಂದು 10 ಜನರಿಗೆ ಸಹಾಯ ಆಗೋ ಥರ ಮಾಡು. ಇವತ್ತಿನ ದಿವಸ ನಮ್ದು ಏನು ಫ್ರ್ಯಾಂಚೈಸಿ ಇದ್ದಾರೆ, ಅಥವಾ ನಮ್ಮದು ಎಂಪ್ಲಾಯೀಸ್ ಏನಿದ್ದಾರೆ, ಅಥವಾ ನಮ್ಮದೇ ಆದಂಥ ಒಂದು ಏನು ಈ ಥ್ಯಾಂಕೋಸ್ ನೆಟ್ವರ್ಕ್ ಅನ್ನೋದೇನಿದೆ ಆಂಟ್ರಪ್ರಿನರ್ಸಿಂದೆಲ್ಲ, ಆಲ್ಮೋಸ್ಟು ಲೆಕ್ಕ ಹಾಕಿದರೆ ಒಂದು 600 ಜನರಿಗೆ ನಾವೊಂದು ಉದ್ಯೋಗವನ್ನು ಕಲ್ಪಿಸಿ ಕೊಟ್ಟಿದ್ದೀವಿ, ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಕೆಲವು ಸತಿ ನೆನೆಸ್ಕೊಂಡಾಗ ಖುಷಿ ಆಗುತ್ತೆ. ಓಕೆ, ವಿ ಆರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್ ಟು ದ ಎಕನಾಮಿ ಆಫ್ ದಿ ಕಂಟ್ರಿ ಅಂಥೇಳಿ ಎಲ್ಲೋ ಒಂದು ಕಡೆ ಹೆಮ್ಮೆ ಅನಿಸುತ್ತೆ ನಾವು ಬೆಳೀತಾ ಇರೋ ಸ್ಟೈಲ್ ನೋಡಿ. ಸೊ ಈ ಜನರ ಸಪೋರ್ಟ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಅಥವಾ ಲೈಕ್ ಏನೋ ಕೋಇನ್ಸಿಡೆಂಟ್ಲಿ ಎಲ್ಲ ಒಂದು ಕ್ರಿಯೆಗಳು ಕರೆಕ್ಟಾಗಿ ನಡೀತಾ ಇರೋದ್ರಿಂದಾಗಿ ಗಾಡಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಓಕೆ ಸರ್, ಹಾಗೆ ಈ ಒಂದು ಐಸ್ ಕ್ರೀಮ್ ಇಂಡಸ್ಟ್ರಿಯ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ, ಅದನ್ನು ನೀವು ಸಮರ್ಥವಾಗಿ ನೀವು ನಿಭಾಯಿಸ್ತಿದ್ದೀರಾ ಕೂಡ. ಸೊ ಈ ಎಲ್ಲ ಪ್ರೆಷರ್ಗಳ ನಡುವೆ ನಿಮಗೆ ಸಂಗೀತದಲ್ಲಿ ಕೂಡ ತುಂಬಾ ಇಂಟ್ರೆಸ್ಟ್ ಅಂತ ಕೇಳ್ಬಿಟ್ಟಿದ್ದೇವೆ. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ಸಂಗೀತದತ್ತ ನನ್ನ ಮೊದಲಿಂದನೂ ಗಮನ ಇತ್ತು, ಅದರಲ್ಲೇ ಸ್ವಲ್ಪ ಮಾಸ್ಟ್ರಿ ಮಾಡೋಣ ಅಂಥೇಳಿ ಅದರಲ್ಲೇ ಸ್ವಲ್ಪ ಜಾಸ್ತಿನ ಇದು ಮಾಡಿದ್ವಿ. ಕಾಲಾಂತರ ವಿ ಮನೋಹರ್ ಜೊತೆ ಸ್ವಲ್ಪ ಕೆಲವು ಕಾಲ ವರ್ಕ್ ಮಾಡುವಂಥ ಚಾನ್ಸ್ ಸಿಕ್ತು. ಅದಾದಮೇಲೆ ಅವ್ರ ಲಿಂಕಿಂದಾಗಿ ಉಪೇಂದ್ರ ಜೊತೆ ಸ್ವಲ್ಪ ವರ್ಕ್ ಮಾಡುವಂಥ ಒಂದು ಸಿಚುವೇಶನ್ ಬಂತು. ಸೂಪರ್ ಫಿಲ್ಮಲ್ಲಿ ಲೈಕ್ ಬ್ಯಾಕ್ಗ್ರೌಂಡಲ್ಲಿ ನಾವೇ ತುಂಬ ಇದ್ವಿ, ಮ್ಯೂಸಿಕ್ ಆ ಸಿಚುವೇಶನ್ಸಲ್ಲೆಲ್ಲ. ಸೊ ಹಾಗಿರ್ಬೇಕಾದ್ರೆ ಲೈಕ್
ಈಗೊಂದು ನಮ್ಮದು ಒಂದು ಆಡಿಯೋ ರಿಲೀಸ್ ಕೂಡ ಆಗಿದೆ, ಶ್ರೀನಿವಾಸ ಕಲ್ಯಾಣ ಅಂಥೇಳಿ. ಆ ಟೈಮಲ್ಲಿ ಒಂದು 3 to 4 years ಬ್ಯಾಕ್ ಶ್ರೀನಿ ಅನ್ನೋರು ಪರಿಚಯ ಆಗಿದ್ದರು. ಅವ್ರು ಯಾಕಂದರೆ ಟೋಪಿವಾಲಾ ಫಿಲ್ಮಿಂದ ಡೈರೆಕ್ಟರ್ ಆಗಿದ್ದರು ಅವರು. ಈ ಮೂವಿಯ ಅವರು ಹೀರೋ ಮತ್ತು ಆ್ಯಸ್ ವೆಲ್ ಆಸ್ ಡೈರೆಕ್ಟರ್. ಸೊ ಒಂದು ಸನಿಯತೆ ಇರೋದ್ರಿಂದಾಗಿ ಆ ಸಲಹೆಯಿಂದ ನಾನು ಹೇಳಿದೆ, ನಾನು ಮ್ಯೂಸಿಕ್ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದೆ. ಅವರು ಓಕೆ ಕೊಡು, ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೋಡಿ ಚೆನ್ನಾಗಿತ್ತಂದರೆ ಇಟ್ಕೊತೀವಿ, ಇಲ್ಲಾರೆ ಗೊತ್ತು ಅಲ್ಲ ನಿಂಗೆ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಐ ವಾಸ್ ಪ್ರಿಟಿ ಮಚ್ ಕಾನ್ಫಿಡೆಂಟ್. ಸೊ ಆವಾಗ ಜಾಸ್ತಿ ರಿಸ್ಕು ತೊಗೊಳಕ್ಕೆ ಹೋಗಿಲ್ಲ, ಅವ್ರು ರಿಸ್ಕು ಕೊಡಲಿಲ್ಲ. ನಾನು ಹೇಳಿದೆ ಒಂದು ಬೇಕಾದ್ರೆ 2 to 3 ಸಾಂಗ್ಸ್ ನಾನು ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿ. ಸೊ ಫೈನಲಿ ನಿನ್ನೆ ಆಡಿಯೋ ರಿಲೀಸ್ ಆದಾಗ ಸೊ ಆ ಮ್ಯೂಸಿಕ್ ಡೈರೆಕ್ಟರ್ನು ಪಟ್ಟನೂ ನನ್ನ ಹತ್ರ ಇದೆ. ಆ ಒಂದು 2 ಸಾಂಗ್ ಕಂಪೋಸ್ ಮಾಡಿರುವಂಥ ಒಂದು ರೆಕಾರ್ಡಿಂಗು ಅಲ್ಲಿದೆ. ಅದಾದಮೇಲೆ ಇವತ್ತು ನಾನು ಆ ಫೇಸ್ಬುಕ್ಕು ವಾಟ್ಸಪ್ ಮೆಸೇಜಸ್ ಎಲ್ಲ ನೋಡ್ತಾ ಇದ್ದೆ. 6 ಟ್ರ್ಯಾಕ್ಗಳು ನಾವೇನು 6 ಟ್ರ್ಯಾಕ್ಸ್ ಇದೆ ಅದರಲ್ಲಿ ತುಂಬಾ ಹೊಗಳ್ತಾ ಇದ್ರಿ ಟ್ರ್ಯಾಕ್ಸ್ ಅಂತ ಹೇಳಿದ್ರೆ ನಂದು 2 ಸ್ವಲ್ಪ ಜಾಸ್ತಿ ರೀಡಿಂಗ್ಸಲ್ಲಿದೆ ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಎಲ್ಲ ಒಂದು ಕಡೆ ಖುಷಿ ಆಗುತ್ತೆ. ಓಕೆ, ಆ ಒಂದು ಕನಸಿತ್ತು ಅಂತ ಹೇಳಿದ್ರೆ ಆ ಸಹಕಾರ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟರೆ, ಸರಿಯಾದ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಅದು ಹಾಗೇ ಆಗುತ್ತೆ ಅನ್ನೋದು ಒಂದು ಇದು ವಿಚಾರ ಅಂತ ಹೇಳ್ಬೋದು. ವೀಕ್ಷಕರಿ, ರಾಘವೇಂದ್ರ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂತಹ ಶ್ರೀನಿವಾಸ ಕಲ್ಯಾಣ ಚಿತ್ರದ ಆಡಿಯೋ ರಿಲೀಸ್ನ ಕೆಲವೊಂದು ತುಣುಕುಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಗಂಡ್ಸು ಅನ್ನೋದು ಮರೆತು ನಾ ತುಂಬ ನಾಚ್ಕೊಂಡ್ಬಿಟ್ಟೆ, ಗ್ರೌಂಡಲ್ಲಿ ಜಂಪ್ ಹೊಡೆದು ಮುಗಿಲಲ್ಲಿ ಪಾಚ್ಕೊಂಡ್ಬಿಟ್ಟೆ, ಸಾಂಬ್ರಾಣಿ ಹೊಗೆಯ ಎದೆ ತುಂಬ ಹಾಕೋಳೆ ಹುಡುಗಿ, ಮೊದಲಿಂದ ನಾನು ಜಾಬ್ಲೆಸ್ಸು ಬರಬಾದು. ಸರ್, ನಾವು ಕೂಡ ನೋಡಿದ್ವಿ ಈಗ ಆಡಿಯೋ ರಿಲೀಸಿಂದ ಕೆಲವೊಂದು ತುಣುಕುಗಳನ್ನ ಕೂಡ ನೋಡಿದ್ವಿ. ನಿಜವಾಗ್ಲೂ ನೀವು ಕಂಪೋಸ್ ಮಾಡಿರುವಂಥ ಸಾಂಗ್ಸ್ ಸೂಪರ್ ಹಿಟ್ ಆಗುತ್ತೆ ಅಂತಲೇ ಕೂಡ ಅನಿಸುತ್ತೆ, ಯಾಕಂದರೆ ಕೇಳಿದ ತಕ್ಷಣವೇ ತುಂಬ ಚೆನ್ನಾಗಿದೆ. ಸೊ ಇದ್ರ ಜೊತೆಗೆ ಕೂಡ ನೀವು ಈ ಕಡೆ ಕಂಪ್ನೀಸ್ ಇನ್ನು ಇಂಡಸ್ಟ್ರಿಯ ಒಂದು ಕಂಪ್ನಿ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದೀರಾ, ಹಾಗೆ ಮ್ಯೂಸಿಕ್ ಕಂಪೋಸ್ ಕೂಡ ಈಗ ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೇನೆ ನೀವು ರಾಜಕೀಯದಲ್ಲೂ ಕೂಡ ತೊಡಗಿಸ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ರಾಜಕೀಯ ಅನ್ನೋದು ಲೈಕ್ ಆ್ಯಕ್ಚುಲಿ ರಾಜಕೀಯ ಅಲ್ಲ, ಲೈಕ್ ಈ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಂತಿದೆಯಲ್ಲ. ಸೊ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಉತ್ತರ ಕನ್ನಡದಿಂದ ನಾನು ಆಮ್ ಆದ್ಮಿ ಪಾರ್ಟಿಯಿಂದ ಒಂದು MP ಕ್ಯಾಂಡಿಡೇಟ್ ಆಗು ಕೂಡ ಕಂಟೆಸ್ಟ್ ಮಾಡಿದ್ದೆ ನಾನು. ಇಟ್ ವಾಸ್ ವೆರಿ ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು. ಸೊ ಕೆಲವು ವರ್ಷ ಹಿಂದೆ ಅಣ್ಣಾ ಹಜಾರೆ ಮೂಮೆಂಟ್ ಇರ್ಬೇಕಾದ್ರೆ ಆ ಒಂದು ಮೂಮೆಂಟ್ಸಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ವಿ. ಅದಕ್ಕಿಂತ ಮುಂಚೆ ISC ಮೂಮೆಂಟ್ ಇತ್ತು, ಅದರಲ್ಲೂ ಪಾಲ್ಗೊಂಡಿದ್ವಿ. ಅದಾದಮೇಲೆ ಕಾಲಕ್ರಮೇಣ ಆ ಒಂದು ಸೋಷಲ್ ಸರ್ವಿಸ್ ಅಂತ ಏನಿರ್ತದೆ, ಆ ಸೋಷಲನ್ನು ಸರ್ವಿಸ್ ಮಾಡ್ತಾ ಹೋದಂಗೆ ಸೊ ಅಲ್ಲಿ ಬಂದಿರುವಂಥ ಒಂದು ಚಿಕ್ಕ ಒಂದು ಭಾಗ್ಯ ಅಂತ ಹೇಳ್ಬೋದು ಆ ಟೈಮಲ್ಲಿ. ಬಟ್ ಪೊಲಿಟಿಕಲಲ್ಲಿ ಆಸಕ್ತಿ ಅನ್ನೋಕ್ಕಿಂತ ಒಂದು ಜನಸೇವೆ ಮಾಡೋದ್ರಲ್ಲಿ ಒಂದು ಚಿಕ್ಕ ಆಸಕ್ತಿ ಇದೆ ಅಂತ ಹೇಳ್ಬೋದು. ಓಕೆ ಸರ್, ನೀವು ಈಗ ಇಷ್ಟು ಕಷ್ಟಪಟ್ಟು ಈ ಒಂದು ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಾ, ಹಾಗೆ ಒಂದು ಜನರ ಒಂದು ಆರೋಗ್ಯವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಐಸ್ ಕ್ರೀಮ್, ನ್ಯಾಚುರಲ್ ಆಗಿ ಐಸ್ ಕ್ರೀಮ್ನ ತಯಾರಿಸ್ತಾ ಒಂದು ಆರೋಗ್ಯವನ್ನು ಕೂಡ ಜನರಿಗೆ ನೀಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಸೊ ಕೊನೆಯದಾಗಿ ಯೂತ್ಸ್ಗೆ ಏನಾದರೂ ಮೆಸೇಜ್ನ ನೀಡ್ತೀರಾ? ಯೂತ್ಸಿಗೆ ಮೆಸೇಜ್ ಏನು ಕೊಡೋದು ಅಂತ ಹೇಳಿದ್ರೆ, ಲೈಕ್ ಎಲ್ಲ ಫಿಲ್ಮ್ಸಲ್ಲಿ ಹೇಳ್ದಂಗೆ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದು ಕೇಳಿ ಅಂತೇಳಿ. ಸೊ ಆದರೆ ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ಒಳ್ಳೆಯದು ಆ್ಯಕ್ಚುಲಿ. ನೀವು ಏನೇ ಒಂದು ವಿಷನ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಮೇಕ್ ಶೋರ್ ದಟ್ ಆ್ಯಕ್ಚುಲಿ ಆ ವಿಷನ್ ಏನಿದೆ ಕ್ಲಿಯರ್ ಇದೆ, ಅದು ದಾರಿ ಇಲ್ಲೇ ಹೋಗಿ ಮುಟ್ಟುತ್ತೆ, ಹೀಗೆ ಹೋಗಿ ಮುಟ್ಟುತ್ತೆ. ಆ ಬ್ರಾಡ್ ಅನ್ನೋದೇನೋ ನಿಮಗೆ ತಲೆಯಲ್ಲಿ ಪಿಕ್ಚರ್ ಆಗಿರಬೇಕು. ಕನ್ಫ್ಯೂಷನಿಂದ ಏನೋ ಕೆಲಸ ಮಾಡ್ಬೋದು. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಇಟ್ ಶುಡ್ ಬಿ ವೆರಿ ಕ್ಲಿಯರ್. ನಾನು ಅಲ್ಲಿ ಹೋಗಿ ಮುಟ್ಟಬೇಕು, ಇಟ್ ಶುಡ್ ಬಿ ವೆರಿ ಕ್ಲಿಯರ್. ಓಕೆ ಸರ್, ಖಂಡಿತವಾಗ್ಲೂ ನಿಮ್ಮ ಒಂದು ಥ್ಯಾಂಕು ನ್ಯಾಚುರಲ್ ಐಸ್ ಕ್ರೀಮ್ ಪ್ರೈವೇಟ್ ಲಿಮಿಟೆಡ್ ಏನು ಇಂಡಸ್ಟ್ರಿ ಇದೆ, ಇದು ಕೇವಲ ರಾಷ್ಟ್ರ ಮಟ್ಟದಲ್ಲಿ ಅಲ್ಲ, ವರ್ಲ್ಡ್ ವೈಸ್ ಕೂಡ ಇದು ಬೆಳೀಲಿ ಅಂತ ಕೂಡ ನಾವು ಆಶಿಸ್ತಾ ಹೇಳ್ತೇವೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ರಾಘವೇಂದ್ರ ಅವರ ಒಂದು ಕಿರಿ ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಸಾಧನೆ ಅನ್ನುವಂಥದ್ದು ಕೇವಲ ಒಂದು ಯಾವುದೇ ರೀತಿಯಾಗಿ ನಾವು ಕಷ್ಟಪಡದೆ ನಮಗೆ ಅದು ದೊರೆಯೋದಿಲ್ಲ. ಸೊ ಸಾಧನೆಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ಒಂದು ಶ್ರಮವನ್ನು ಪಡಬೇಕಾಗತ್ತೆ, ಎಲ್ಲ ರೀತಿಯ ತ್ಯಾಗಕ್ಕೂ ಕೂಡ ಸಿದ್ಧವಾಗಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಶ್ರಮ ಪಟ್ಟಾಗ ಮಾತ್ರ ಈ ಒಂದು ಸಾಧನೆ ಅನ್ನುವಂಥ ಒಂದು ಪದಕ್ಕೆ ಅರ್ಥ ಸಿಗತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷ ಸಾಧಕನ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಸಾಧಕನ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಚಾನಲ್ ಚೇಂಜ್ ಮಾಡದೆ ನೋಡ್ತೀರಿ ರಾಜ್ ನ್ಯೂಸ್.